ಇಂದಿನ ವಿಡಿಯೋದಲ್ಲಿ ಧೈರ್ಯದ ಬಗ್ಗೆ ಮಾತನಾಡೋಣ. ಧೈರ್ಯ ಎಂದರೆ ಎಲ್ಲೋ ಜಗಳಗಳು ನಡೀತಾ ಇರ್ತವೆ, ಅಲ್ಲಿ ಹೊಡೆದಾಡಿ ಬಡದಾಡಿ ಗೆಲ್ಲುವುದು ಧೈರ್ಯವಲ್ಲ. ನಮ್ಮ ಸಾಧನೆಗೋಸ್ಕರ ಎಷ್ಟೇ ಅಡೆತಡೆಗಳು, ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ಮೆಟ್ಟಿ ನಿಂತು ಸಾಧನೆ ಮಾಡುವುದೇ ಧೈರ್ಯ. ಯಶಸ್ವಿಯಾದ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳ ಜೀವನದಲ್ಲೂ ಎಷ್ಟೋ ಕಷ್ಟಗಳು ಬರುತ್ತವೆ. ಅದನ್ನು ಮೆಟ್ಟಿ ನಿಂತು ಅವರು ಸಾಧನೆಯನ್ನು ಮಾಡುತ್ತಾರೆ. ಅದು ಎದರಿಂದ ಅಂದರೆ ಅದು ಧೈರ್ಯದಿಂದ. ಒಂದು ಸೋಲು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಿಮ್ಮ ಧೈರ್ಯವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಮ್ಮ ಜೀವನದಲ್ಲಿ ಹಣ, ವಿದ್ಯೆ, ಪ್ರತಿಭೆ ಎಲ್ಲವೂ ಇರಬಹುದು. ಆದರೆ ಧೈರ್ಯ ಇಲ್ಲದಿದ್ದರೆ ಇವೆಲ್ಲವೂ ಅಪೂರ್ಣ. ಧೈರ್ಯ ಇದ್ದರೆ ಅಸಾಧ್ಯ ಎನ್ನುವ ಕೆಲಸಗಳನ್ನು ಸಾಧ್ಯವಾಗಿಸಬಹುದು. ನಾನು ಒಂದು ನಿಜವಾದ ಸ್ಟೋರಿ ಹೇಳುತ್ತೇನೆ, ಕೇಳಿ. ಒಬ್ಬಳು ವಿದ್ಯಾರ್ಥಿ SSLC ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾಳೆ. ಆಗ ಎಲ್ಲ ಸ್ನೇಹಿತರು ಅವಳಿಗೆ ಅಪಹಾಸ್ಯ ಮಾಡುತ್ತಾರೆ. ಆದರೆ ಅವಳು ಧೈರ್ಯ ಕಳೆದುಕೊಳ್ಳಲಿಲ್ಲ. ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಧೈರ್ಯದಿಂದ ಮತ್ತೊಮ್ಮೆ ಕಷ್ಟಪಟ್ಟು ಓದಿ ಪರೀಕ್ಷೆಯಲ್ಲಿ ಮೊದಲನೇ ಸ್ಥಾನ ಪಡೆಯುತ್ತಾಳೆ. ಮುಂದೆ ಅವಳು ಗೌರ್ಮೆಂಟ್ ಜಾಬ್ ತೆಗೆದುಕೊಂಡಳು. ಇದಕ್ಕೆಲ್ಲ ಕಾರಣ ಅವಳ ಧೈರ್ಯ. ಅಪಹಾಸ್ಯ ಮಾಡಿದವರು ಇಲ್ಲೇ ಕುಳಿತುಕೊಂಡರು, ಆದರೆ ಅವಳು ಆತ್ಮವಿಶ್ವಾಸ, ಧೈರ್ಯದಿಂದ ಅವಳ ಜೀವನವನ್ನೇ ಬದಲಾಯಿಸಿಕೊಂಡಳು. ನಾನು ಫೇಲ್ ಆದೆ ಎಂದು ಕುಳಿತಿದ್ದರೆ ಅವಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಇರ್ತಾ ಇರಲಿಲ್ಲ. ನೋಡಿ ಸ್ನೇಹಿತರೆ, ಧೈರ್ಯದಿಂದ ನಾವು ಏನೆಲ್ಲ ಸಾಧಿಸಬಹುದು ನೋಡಿ. ಅದಕ್ಕೆ ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಧೈರ್ಯ ಮತ್ತು ಆತ್ಮವಿಶ್ವಾಸ ಪರಸ್ಪರ ಸಂಬಂಧ ಹೊಂದಿವೆ. ನೀವು ಒಂದು ಕೆಲಸ ಮಾಡುತ್ತೀರಿ, ಯಶಸ್ಸು ಸಿಗುತ್ತದೆ. ಆ ಯಶಸ್ಸು ಆತ್ಮವಿಶ್ವಾಸ ಕೊಡುತ್ತದೆ. ಆ ಆತ್ಮವಿಶ್ವಾಸ ಮತ್ತಷ್ಟು ಧೈರ್ಯ ಕೊಡುತ್ತದೆ. ಹೀಗೆ ಯಶಸ್ಸಿನ ಚಕ್ರ ಆರಂಭವಾಗುತ್ತದೆ. ನಾನು SSLC ಇದ್ದಾಗ ಸ್ನೇಹಿತರೆ, ನಮ್ಮ ಗುರುಗಳು ಹೇಳ್ತಾ ಇದ್ರು, ನಡೆದಾಡುವ ನಂದಿ ಎಡವುವುದಲ್ಲದೆ ಕುಳಿತ ನಂದಿ ಎಡವುವುದೇ ಎಂದು. ಇದರ ಅರ್ಥ, ನಡೆದಾಡುವ ನಂದಿ ಅಂದರೆ ಯಶಸ್ಸಿಗಾಗಿ ಹೋರಾಡುವವರು ಏಳು ಬೀಳುಗಳ ಜೊತೆ ಧೈರ್ಯದಿಂದ ಹೋರಾಡಿದಾಗ ಮಾತ್ರ ಜಯ ಸಿಗುವುದು. ಕುಳಿತ ನಂದಿ ಎಂದರೆ ನಾವು ಜಯಕ್ಕೋಸ್ಕರ ಯಾವುದೇ ರಿಸ್ಕ್ ತೆಗೆದುಕೊಳ್ಳದೇ ಇದ್ದರೆ ಏಳುವುದು ಇರುವುದಿಲ್ಲ, ಬೀಳುವುದು ಇರುವುದಿಲ್ಲ. ಅದರ ಜೊತೆಗೆ ನಮ್ಮ ಜೀವನವನ್ನು ಕೂಡ ನಾವು ಎಲ್ಲಿದ್ದೇವೆ ಕೊನೆಯ ತನಕ ಅಲ್ಲೇ ಉಳಿದು ಬಿಡುತ್ತೇವೆ. ಆದ್ದರಿಂದ ಜೀವನದಲ್ಲಿ ನಾವು ಏನಾದರೂ ಸಾಧಿಸಬೇಕು ಎಂದರೆ ಮೊದಲು ಧೈರ್ಯ ಬೇಕು. ಧೈರ್ಯದಿಂದ ಮುನ್ನುಗ್ಗಿ ಜೀವನದಲ್ಲಿ ಯಶಸ್ಸನ್ನು ಕಾಣಿ.
ಯುವಕರಿಗಾಗಿ ಒಂದು ಸಂದೇಶ ಸ್ನೇಹಿತರೆ, ಕೇಳಿ. ಯುವಕರೇ, ಲಕ್ಷ್ಯ ಕೊಟ್ಟು ಕೇಳಿ. ನಿಮ್ಮೊಳಗೆ ಅಪಾರ ಶಕ್ತಿ ಇದೆ. ನಿಮ್ಮ ಕನಸುಗಳನ್ನು ಸಣ್ಣದಾಗಿಸಬೇಡಿ. ಭಯ ನಿಮ್ಮನ್ನು ತಡೆಯಲು ಬಂದಾಗ ನಿಮ್ಮ ಹೃದಯಕ್ಕೆ ಹೇಳಿ, ನಾನು ಧೈರ್ಯಶಾಲಿ ಅಂತ. ನಾನು ಸೋಲುವುದಿಲ್ಲ. ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ ಎಂದು ಹೇಳಿ. ಆಗ ನಿಮ್ಮಲ್ಲಿ ತನ್ನಿಂದ ತಾನೇ ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.